ಇನ್ನು ಕಲ್ಲಿನ ಕ್ವಾರಿಯನ್ನು ಬ್ಲಾಸ್ಟ್ ಮಾಡೋದಕ್ಕೆ ಅಂತ ತಂದಿಟ್ಟಿದ್ದಂತಹ ಸ್ಫೋಟಕಗಳು ಬ್ಲಾಸ್ಟ್ ಆಗಿಬಿಟ್ಟಿದೆ ಏಕಾಏಕಿ. ಡೆಟೋನೇಟರ್ ಮತ್ತು ಜಿಲೆಟಿನ್ ಕಡ್ಡಿಗಳು ಸ್ಫೋಟವಾಗಿದೆ. ಸ್ಫೋಟದಿಂದಾಗಿ ಸುತ್ತಮುತ್ತಲಿನ 12 ಮನೆಗಳಿಗೆ ಹಾನಿಯಾಗಿದೆ. ಆಕ್ಸಿಡೆಂಟ್, ಒಂದು ರೀತಿ ಇದು ಆಕ್ಸಿಡೆಂಟಲ್ ಆಗಿ ಬ್ಲಾಸ್ಟ್ ಆಗಿರೋದು. ಎಲ್ಲಿ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ವಿಟ್ಲದ ಮಾಡತ್ತಡ್ಕದಲ್ಲಿ ಈ ಘಟನೆ ಆಗಿರೋದು. ಮಾಡತ್ತಡ್ಕ ಸ್ಫೋಟಕ್ಕೆ ಮನೆಯ ಸಿಮೆಂಟ್ ಶೀಟ್ಗಳೆಲ್ಲ ಪೀಸ್ ಆಗೋಗಿದೆ. 50 ಡಿಟೋನೇಟರ್, 100 ಜಿಲಿಟನ್ ಕಡ್ಡಿಗಳನ್ನೆಲ್ಲ ತಂದಿಟ್ಟಿದ್ರಂತೆ. ಇದು ಕಲ್ ಕ್ವಾರಿ ಬ್ಲಾಸ್ಟ್ ಮಾಡೋದಕ್ಕೆ ಅಂತ ತರ್ತಾರಲ್ಲ ಅದು, ಬಟ್ ಅದು ತಂದಿಟ್ಟಿದಾಗಲೇ ಬ್ಲಾಸ್ಟ್ ಆಗಿಬಿಟ್ಟಿದೆ ಏಕಾಏಕಿ. ತುಂಬ ಡೇಂಜರ್ ಇದು. ನೋಡಿ ಅಲ್ಲಿ ಹೆಂಗಾಗಿದೆ ಬ್ಲಾಸ್ಟ್ ಆಗಿದ್ದಕ್ಕೆ. ಮನೆ ಶೀಟ್ ಗೀಟ್ ಎಲ್ಲ ಛಿದ್ರವಾಗೋಗಿದೆ. ಸುಮಾರು 12 ಮನೆಗಳಿಗೆ ಈ ಥರ ಹಾನಿಯಾಗಿದೆ ನೋಡಿ. ಇದಂದ್ರೆ 2012 ಇದಕ್ಕೆಲ್ಲ ಪರ್ಮಿಷನ್ ಉಂಟು. ಮತ್ತು ಇಲ್ಲೆಲ್ಲ ಬ್ಲಾಸ್ಟ್ ಇಲ್ಲಿ ಇಡ್ತಾರೆ ಮದ್ದೆಲ್ಲ ನಮಗೆ ಗೊತ್ತಿಲ್ಲ. ಇಲ್ಲೆಲ್ಲ ಸುಡುಮದ್ದು ನಮಗೆ ಸಾರ್ವಜನಿಕರಿಂದ ಒಂದು ಅರ್ಜಿ ಇಲ್ಲಿ ಸುಡುಮದ್ದು ಇಡ್ತಾರೆ, ನಮಗೆ ಒಂದು ಅರ್ಜಿ ಇಲ್ಲಿ ಇಷ್ಟು ತನಕ ಬರಲಿಲ್ಲ. ಬರ್ತಿದ್ರೆ ಆಗಲಿ ನಾವೇನಾದರೂ ಮಾಡ್ಬೋದಿತ್ತು ಅದಕ್ಕೆ. ಈ ಘಟನೆಯಲ್ಲಿ ಎಷ್ಟು ಮನೆಗಳು ಹಾನಿಯಾಗಿದೆ? ಒಂದು 12 ಅಂತ ಹೇಳಿದರು. ನಾನೊಂದು 2-3 ವಿಸಿಟ್ ಮಾಡಿದೆ ಸರ್, ಇನ್ನು ನೋಡಬೇಕಷ್ಟೇ. ನಾನಂದರೆ ಎಲ್ರಿಗೂ ಫೋನ್ ಮಾಡ್ತಾ ಇದ್ದೆ. ಅಂದರೆ ಆ ಮನೆಯನ್ನೆಲ್ಲ ನೋಡೋಕೆ ನನಗೆ ತುಂಬ ಇದಾಯಿತು. ಪಾಪ ಹಿಂದೆ ಶೀಟ್ ಎಲ್ಲ ಬಿದ್ದಿದೆ. ಅದಕ್ಕೆ ಯಾವ ರೀತಿ ಇದೆಲ್ಲ ಪರಿಹಾರ ಅಂತ ಹೇಳಿದ್ರೆ ಇನ್ನು ಗಣಿ ಇಲಾಖೆಯವರು ಅಂದರೆ ಇವರೇ ಕೋರೆಯವರೇ ಮಾಡಬೇಕಲ್ಲ ಎಂತಾದರೂ. ವಿಟ್ಲ ಮಡ್ನೂರು ಎಂಬ ಗ್ರಾಮದಲ್ಲಿ ಏನಾಗಿದೆ, ಒಂದು ಕ್ವಾರಿಗೆ ಬ್ಲಾಸ್ಟ್ ಮಾಡಲಿಕ್ಕೆ ಅಂತ ತಂದಂಥ ಸಣ್ಣಪುಟ್ಟ ಎಕ್ಸ್ಪ್ಲೋಸಿವ್ಸ್ ಒಂದು 50 ಡೆಟೋನೇಟರ್ಸ್ ಮತ್ತು 100 ಜೆಲೆಟಿನ್ ಸ್ಟಿಕ್ಸು ಇಲ್ಲಿ ತೊಗೊಬಂದು ಇಟ್ಟು, ನಂತರ ಆ ಸಿಬ್ಬಂದಿ ಏನಿದ್ದಾರೆ ಬ್ಲಾಸ್ಟ್ ಮಾಡಬೇಕಾದವರು ಅವರು ಊಟಕ್ಕೆ ತೆರಳಿದಂಥ ಸಂದರ್ಭದಲ್ಲಿ ಇಲ್ಲಿ ಬಿಸಿಲಿಗೆ ಅದು ಬ್ಲಾಸ್ಟ್ ಆಗಿ. ಅಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖಪಾಲ್ ಅವರಿಂದ ಪಡ್ಕೊಳ್ಳೋಣ. ಸುಖಪಾಲ್, ಇದು ಅಕ್ರಮವಾಗಿ ಸಂಗ್ರಹಿಸಿಟ್ಟಿದ್ದ ಅಥವಾ ಸಕ್ರಮವಾಗಿ ಇಟ್ಟಿದ್ರಾ? ಹೆಂಗಾಯ್ತು ಇದು ಆಕ್ಸಿಡೆಂಟ್ ಅಂತ? ಅರವಿಂದ್, ಈ ಕಲ್ಲಿನ ಕೋರೆಗೆ ಅನುಮತಿ ಇದೆ, ಆದ್ರೆ ಈ ರೀತಿಯಾಗಿ ಡಿಟೋನೇಟರ್ ಮತ್ತೆ ಜಿಲಿಟಿನ್ ಕಡ್ಡಿಗಳನ್ನ ಸಂಗ್ರಹ ಮಾಡಿ ಇಡ್ಲಿಕ್ಕೆ ಅನುಮತಿ ಇಲ್ಲ. ಈ ಹಿನ್ನೆಲೆಯಲ್ಲಿ ವಿಟ್ಲ ಪೊಲೀಸ್ ಠಾಣೆಯಲ್ಲೂ ಪ್ರಕರಣವು ದಾಖಲಾಗಿದೆ. ಈ ಕಲ್ಲಿನ ಕೋರೆ ಮಾಲೀಕ ಅಬ್ದುಲ್ ಕುಂಜ್ ಅವರ ವಿರುದ್ಧ ಈ ಒಂದು ಪ್ರಕರಣವು ದಾಖಲಾಗಿದೆ. ಸುಮಾರು 50 ಡಿಟೋನೇಟರ್ ಮತ್ತೆ ಒಂದು 100 ಜಿಲೆಟಿನ್ ಕಡ್ಡಿಗಳನ್ನ ಅಲ್ಲಿರುವಂತಹ ಒಂದು ಮಲರಾಯಿ ಮೂವರು ದೈವಸ್ಥಾನದ ಜಾಗದಲ್ಲಿ ಅಕ್ರಮವಾಗಿ ನೆಲದ ಅಡಿಯಲ್ಲಿ ಹೂತಿಡ್ಲಾಗಿತ್ತು. ಅದರ ಮೇಲೆ ಮಣ್ಣನ್ನು ಹಾಕಿದ್ರು. ಆದ್ರೆ ಬಿಸಿಲಿನ ತಾಪಮಾನಕ್ಕೆ ಇದೆರಡು ಒಟ್ಟಿಗೆ ಇರೋದ ಕಾರಣಕ್ಕಾಗಿ ಸ್ಫೋಟಗೊಂಡಿದೆ. ಬಹಳ ದೊಡ್ಡ ಮಟ್ಟದ ಸ್ಫೋಟ ಆಗಿದೆ. ಹಾಗಾಗಿ ಸುಮಾರು ಅಲ್ಲಿರುವಂತಹ 12 ಮನೆಗೆ ಹಾನಿಯಾಗಿದೆ. ಅಲ್ಲಿನ ಗೋಡೆ ಬಿರುಕು ಬಿಟ್ಟಿದೆ, ಜೊತೆಗೆ ಸಿಮೆಂಟ್ನ ಶೀಟ್ಗಳೆಲ್ಲ ಪೀಸ್ ಆಗಿ ಬಿದ್ದಿರುವಂತದ್ದು. ಅಂದ್ರೆ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಆಗಿದೆ ಅನ್ನುವಂಥದ್ದು ಈ ಒಂದು ಘಟನೆಯಲ್ಲಿ ಗಮನಿಸಬಹುದು. ಆದ್ರೆ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಆಗಿಲ್ಲ. ಯಾರು ಆ ಪರಿಸರದಲ್ಲಿ ಇಲ್ಲದಿರುವುದರಿಂದ ಯಾವುದೇ ರೀತಿಯಾದಂತಹ ದೊಡ್ಡ ತೊಂದರೆಗಳಾಗಿಲ್ಲ. ಆದ್ರೆ ಇಷ್ಟೊಂದು ಪ್ರಮಾಣದಲ್ಲಿ ಅಕ್ರಮವಾಗಿ ಸಂಗ್ರಹಿಸಿ ಇಡ್ಲಿಕ್ಕೆ ಯಾವುದೇ ರೀತಿಯಾದಂತಹ ಪೊಲೀಸರ ಅನುಮತಿ ಇರುವುದಿಲ್ಲ. ಜೊತೆಗೆ ಈ ರೀತಿಯಾಗಿ ಇಟ್ಟಿರುವಂತ ಕಾರಣಕ್ಕಾಗಿ ಈಗ ಸದ್ಯ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನ ಆರಂಭಿಸಿರುವಂತದ್ದು. ರೈಟ್, ಥ್ಯಾಂಕ್ ಯು ಸುಖಪಾಲ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ನಾನು ಅದಕ್ಕೆ ಹೇಳಿದ್ದು 50 ಡೆಟೋನೇಟರ್, 100 ಜಿಲಿಟನ್ ಕಡ್ಡಿನ ಆ ಥರ ಸಂಗ್ರಹಿಸಿಡೋದಕ್ಕೆ ಪರ್ಮಿಷನ್ನೇ ಇಲ್ಲ. ಹಾಗಾಗಿ ಇದು ಕೇಸ್ ಆಗಿದೆ.